ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಸಾರ್, ಹೀರೋ ಹೀರೋಯಿನ್ ಇಳಿದ್ರು ಸಾರ್. ಅಂದ್ರೆ ಹೀರೋ ಹೀರೋಯಿನ್ ಹಾಗೆ ಇಳಿದ್ರು ಅಂತ ಹೇಳಕ್ ಬಂದೆ. ಅವನಿ, ಹುಡುಗಿ ನೋಡೋ ಶಾಸ್ತ್ರದ ಬಗ್ಗೆನೇ ಇನ್ನು ಯೋಚನೆ ಮಾಡ್ತಿದೀಯಾ? ಹುಡುಗಿ ನೋಡೋ ಶಾಸ್ತ್ರ ಟಾಪಿಕ್ ಸರ್. ನಿಮಗೆ ಗುಡ್ ನ್ಯೂಸೋ ಬ್ಯಾಡ್ ನ್ಯೂಸೋ? ನಿನ್ ನಿರ್ಧಾರನ ಮನೇಲಿ ಹೇಳಿದೀಯಾ? ನೀನ್ ಬೇಡ ಅನ್ಕೋತಿದೀಯ ಅಂತ ಮನೆಯವರಿಗೆ ಅರ್ಥ ಆಗೋಗಿದೆ. ಇನ್ನೂ ಅದ್ರ ಬಗ್ಗೆ ಯೋಚನೆ ಮಾಡೋದು ಯಾಕೆ? ಫಸ್ಟ್ ಅದನ್ನ ಮೈಂಡ್ನಿಂದ ತೆಗೆದುಹಾಕು, ಸರಿನಾ? ನಡಿ. ಎಸ್ ಎಸ್ ಎಸ್. ಇನ್ನೀವನನ್ನು ಹಿಡಿಯಕ್ಕಾಗಲ್ಲ ಅಲ್ವಾ? ಲೈ ಸರ್, ನನ್ನ ಅವನಿ ಮದ್ವೆಗೆ ಒಪ್ಕೊಳ್ಳಿಲ್ಲ. ನೀನ್ ಅರ್ಜೆಂಟಾಗಿ ಹೋಗಿ ಸ್ವೀಟ್ಸ್ ತಗೊಂಬ. ಏನಕ್ಕೆ ಸರ್? ಹೇಳಿದ್ ಮಾಡೋ ಪಕೋಡ. ಸುಭಾಷ್, ಸ್ವೀಟ್ಸ್ ತಗೋ. ಏನ್ ಸರ್ ವಿಶೇಷ? ಮೊದಲು ತಗೋ ಹೇಳ್ತೀನಿ. ಮಧು ತಗೋ. ಹೇಮಂತ್ ತಗೋ. ರಾಜೇಂದ್ರ ನೀನು ತಗೋ. ಹಲೋ ಅವನಿ, 2021 ಡಿಜಿಟಲ್ ಮಾರ್ಕೆಟಿಂಗ್ ಫೈಲ್ ತಗೊಂಡ್ ಬಾ. ಹಾ ಸರಿ. ಥ್ಯಾಂಕ್ ಯು ಸರ್. ನೀನು ಕೂಡ ತಗೋ. ಏನ್ ಸರ್ ಸ್ಪೆಷಲ್? ಹೇಳ್ತೀನಿ ಗೀತಾ. ವೆರಿ ಗುಡ್ ನ್ಯೂಸ್ ಸರ್. ನೀನು ತಗೋ. ಮನೀಷಾ, ಸ್ವೀಟ್ಸ್ ತಗೋ. ಗುಡ್ ನ್ಯೂಸ್ ಏನು ಅಂತ ಹೇಳಿದ್ರೆ ಚೆನ್ನಾಗಿರುತ್ತಲ್ವಾ ಸರ್? ಹೇಳ್ತೀನಿ, ಮೊದಲು ಸ್ವೀಟ್ಸ್ ತಗೋ ಮನೀಷಾ. ಥ್ಯಾಂಕ್ ಯು ಸರ್. ಶ್ರೀಕರ್, ತಗೋ. ಮ್ಯಾಟ್ರ್ ಏನು? ಹೇಳ್ತೀನಿ, ತಗೋ ತಗೋ. ಇನ್ನು ಸಸ್ಪೆನ್ಸ್ ಮೇಂಟೈನ್ ಮಾಡಕ್ಕೆ ನನ್ನ ಕೈಯಲ್ಲಾಗಲ್ಲ. ಹೇಳ್ತೀನಿ, ಎಲ್ಲರೂ ಸರಿಯಾಗಿ ಕೇಳಿಸ್ಕೊಳ್ಳಿ. ಏನಿಲ್ಲ ಶ್ರೀಕರ್, ಇತ್ತೀಚೆಗೆ ನಾನೊಂದು ಹುಡುಗಿನ ಇಷ್ಟಪಡಕ್ಕೆ ಶುರು ಮಾಡಿದ್ದೀನಿ. ಆ ಇಷ್ಟ ಸ್ವಲ್ಪ ಪ್ರೀತಿಯಾಗಿ ಬದಲಾಗುತ್ತೆ ಅಂತ ನನ್ನ ಮನಸ್ಸು ಹೇಳ್ತಿದೆ. ಪ್ರೇಮವಾಗಿ ಬದಲಾದ ನಂತರ ಖಂಡಿತ ಮದುವೆಗೆ ದಾರಿ ಮಾಡಿಕೊಡುತ್ತೆ ಅಲ್ವಾ? ಆದರೆ ಇಷ್ಟರಲ್ಲೇ ನಾನು ಎದೆ ಬಡಿತ ನಿಲ್ಲಿಸೋಂಥ ಕೆಲಸ ಏನಾಯಿತು ಅಂದರೆ, ಆ ಹುಡುಗಿಗೆ ಮದುವೆ ಫಿಕ್ಸ್ ಆಗಿತ್ತು. ಎಲ್ಲಿ ಅವಳು ನನ್ನಿಂದ ದೂರ ಆಗ್ತಾಳು ಅಂತ ಭಯಪಟ್ಟಿದ್ದೆ. ಆದರೆ ಅವಳು ಮದುವೆ ಕ್ಯಾನ್ಸಲ್ ಆಗೋಯ್ತು. ಆ ಸಂತೋಷಕ್ಕೇನೆ ಈ ಸ್ವೀಟನ್ನ ಕೊಡ್ತಾ ಇದ್ದೀನಿ. ಇಷ್ಟಕ್ಕೂ ಆ ಹುಡುಗಿ ಯಾರು ಸರ್? ಸಸ್ಪೆನ್ಸ್. ಯಾರು ಅಂತ ಹೇಳಿ ಸರ್. ಸರ್, ನೀವು ನಾಚಿಕೆ ಪಡಬೇಡಿ ಸರ್, ನಂಗೆ ಸತ್ತೋಗ್ಬೇಕು ಅನಿಸ್ತಿದೆ. ಸಮಯ ಬಂದಾಗ ಹೇಳ್ತೀನಿ.
ಶ್ರೀಕರ್ ಕನಿಷ್ಠ ಆಲ್ ದ ಬೆಸ್ಟ್ ಕೂಡ ಹೇಳಲಿಲ್ಲ. ತಗೊಳ್ಳಿ ಅವನಿಯವರೇ. ಅಯ್ಯೋ, ಯಾಕಷ್ಟು ಸಂಕೋಚ ಪಡ್ತಾ ಇದ್ದೀರಾ? ತಗೊಳ್ಳಿ. ತಗೊಳ್ಳಿ. ಅವನಿಯವರೇ, ನನ್ನ ಜೀವನಕ್ಕೆ ಒಳ್ಳೆ ಹುಡುಗಿ ಸಿಗಬೇಕು ಅಂದ್ಕೊಂಡಿದ್ದೆ. ಸಿಕ್ಬಿಟ್ಲು. ಸದ್ಯದಲ್ಲೇ ಆ ಹುಡುಗಿ ಮುಂದೆ ಹೋಗಿ ನಿಂತು ನನ್ನ ಮನಸ್ಸಲ್ಲಿರೋ ಮಾತನ್ನ ಹೇಳ್ತೀನಿ. ಹೇಳೋದೇನು? ಇಂಡೈರೆಕ್ಟಾಗಿ ಹೇಳ್ದೆ ಅಲ್ವಾ? ಆ ಅಂದದ ರಾಶಿ ನನ್ನಿಂದ ದೂರ ಆಗುತ್ತೇನೋ ಅಂತ ರಾತ್ರಿ ಎಲ್ಲ ವಿರಹ ವೇದನೆ ಅನುಭವಿಸಿದ್ದೆ. ಸಾರ್, ಅದನ್ನ ವಿರಹ ವೇದನೆ ಅನ್ನಲ್ಲ, ಆವೇದನೆ ಅಂತಾರೆ ಸಾರ್. ಲೈ, ಎರಡರಲ್ಲೂ ವೇದನೆ ಇದೆ ತಾನೇ? ಯಾವಾಗಲೂ ನನ್ನ ಮಾತು ಕೇಳಲ್ಲ. ನನ್ನ ಅದೃಷ್ಟ ಚೆನ್ನಾಗಿದ್ದು ಆ ಹುಡುಗಿ ಮದುವೆ ಕ್ಯಾನ್ಸಲ್ ಆಯಿತು. ಅಂದರೆ ಆ ದೇವರು ಆ ಹುಡುಗಿನ ನನಗೋಸ್ಕರನೇ ಹುಟ್ಟಿಸಿದ್ದಾನೆ ಅಂತ ಅರ್ಥ. ಅವಳನ್ನ ಮದುವೆ ಮಾಡಿಕೊಂಡ್ರೆ ನನಗಿಂತ ಅದೃಷ್ಟವಂತ ಮತ್ತೊಬ್ಬ ಇರಲ್ಲ. ನಾನು ವರ್ಕ್ ಮಾಡಕ್ಕೆ ಹೋಗಬೇಕು. ಎಲ್ಲರೂ ವರ್ಕ್ ಮಾಡಬೇಕು ರೀ. ಓಕೆ ಓಕೆ, ಯು ಕ್ಯಾರಿ ಆನ್. ನೀವೆಲ್ಲರೂ ವರ್ಕ್ ಮಾಡಿ. ಓಕೆ ಸರ್. ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳಿ. ನನ್ನ ನೋವು ಅವನಿಗೆ ರೀಚ್ ಆಗಿರುತ್ತೆ ಅಲ್ವಾ? ಶ್ರೀಕರ್ ಅವ್ರಿಗಂತೂ ಚೆನ್ನಾಗೇ ರೀಚ್ ಆಯ್ತು. ನೀವು ಕೊಟ್ಟಿದ್ದ ಸ್ವೀಟ್ನ ಚಪಾತಿ ಇಟ್ಟಿಸ್ದಂಗೆ ಹಿಸ್ಕ್ಬಿಟ್ಟ. ಅವನು ಯಾಕಷ್ಟು ಫೀಲ್ ಆಗ್ತಾನೋ ನನಗೆ ಅರ್ಥನೇ ಆಗ್ತಿಲ್ಲ. ಏನೋ ಸರ್. ನೋಡಿದ್ರಾ, ದಿನಕ್ಕೂ ಎಷ್ಟು ಸಲಿಗೆ ತಗೊಂತಾ ಇದ್ದಾನೆ. ಅವನು ನನ್ನನ್ನೇ ಮೈಂಡಲ್ಲಿ ಇಟ್ಕೊಂಡು ಮಾತಾಡ್ತಿದ್ದಾನೆ ಅಂತ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಅದಕ್ಕೆ ಆವೇಶನ ಕಂಟ್ರೋಲ್ ಮಾಡ್ಕೊಳಕ್ಕಾಗ್ತಿಲ್ಲ. ಅಷ್ಟಕ್ಕೂ ಗಂಡಿನ ಕೊಡಿಯವ್ರು ಬಂದಿದ್ರು ಅನ್ನೋ ವಿಷಯ ಅವನಿಗೆ ಹೇಗೆ ಗೊತ್ತಾಯ್ತು? ಅದೇ ಅರ್ಥ ಆಗ್ತಿಲ್ಲ ರೀ. ಆಫೀಸಿಗೆ ಬಂದಿಲ್ವಲ್ಲ ಯಾಕೆ ಅಂತ ನಿನಗೇನಾದ್ರೂ ಫೋನ್ ಮಾಡಿದ್ನಾ? ನೀವು ಊರಿಗೆ ಹೋಗಿದ್ದಿನ ಫೋನ್ ಮಾಡಿದ್ದ. ಕೋಪದಲ್ಲಿ ಮಾತಾಡ್ಬಿಟ್ಟು ಇಟ್ಬಿಟ್ಟೆ. ನಮ್ಮ ಮನೆ ವಿಷಯ ಏನೂ ಹೇಳಿಲ್ಲ. ಮತ್ತೆ ಹೇಗೆ ತಿಳ್ಕೊಂಡ? ಸ್ಟಾಫಿಂದ ಅನಿತಾ ಇಲ್ಲ ಅರ್ಪಿತಾ ಯಾರಾದ್ರೂ ಫೋನ್ ಮಾಡಿದ್ರಾ? ಮಾಡ್ಲಿಲ್ವಲ್ಲ. ಮಾಡಿದ್ರು ಆ ವಿಷಯನ ನಾನು ಶೇರ್ ಮಾಡ್ಕೊಳ್ತಿರ್ಲಿಲ್ಲ. ಒಂದ್ಸಲ ನಿನ್ ಫೋನ್ ಕೊಡು. ಇದು ರಾಮಕೃಷ್ಣನ್ ನಂಬರ್. ಆ ಗಿರಿನೇ ಫೋನ್ ಮಾಡಿಸಿರ್ತಾನೆ. ಅಂದ್ರೆ ನಾನಲ್ದೆ ಮನೇಲಿ ಇನ್ಯಾರೋ ಮಾತಾಡಿ ವಿಷಯ ಹೇಳಿದ್ದಾರೆ. ಅದಕ್ಕೆ ಗೊತ್ತಾಗಿದೆ ಅನ್ಸತ್ತೆ. ವರ್ಕ್ ಪ್ಲೇಸಲ್ಲಿ ಈ ಥರ ಪ್ರಾಬ್ಲಮ್ ಇದ್ದೇ ಇರತ್ತೆ. ಆದರೆ ಇವನು ಮಿತಿ ಮೀರ್ತಾ ಇದ್ದಾನೆ. ಆಫೀಸಿಗೆ ಬರೋದಕ್ಕೆ ತುಂಬ ಕಷ್ಟ ಆಗ್ತಾ ಇದೆ. ನನ್ನ ಎದುರುಗಡೆನೆ ಅವನ್ ಹಾಗೆ ವರ್ತಿಸ್ತಾ ಇದ್ರೆ ನೋಡಿ ತಡ್ಕೊಳಕ್ಕಾಗ್ತಿಲ್ಲ. ಅವನ್ನ ಸಾಯಿಸ್ಬಿಡ್ಬೇಕು ಅನ್ನೋಷ್ಟು ಕೋಪ ಬರ್ತಿದೆ. ಅವನ್ ವಿಷಯ ನೋಡ್ಕೋತೀನಿ. ಇನ್ನು ಯೋಚನೆ ಮಾಡಬಾರ್ದು, ಬಿಡ್ಬಿಡು. ನಿಂತ್ಕೊಳ್ರಿ. ನಾನು ನಿಮಗೇನಾಗ್ತೀನಿ ಅಂತ ಗೊತ್ತಿಲ್ಲದೆ ಇರೋದ್ರಿಂದ ಅವನು ಅಡ್ವಾಂಟೇಜ್ ತಗೊಂತಾ ಇದ್ದಾನೆ. ಅದೇ ನಾನು ಯಾರು ಅಂತ ಗೊತ್ತಾದ್ರೆ ಇಷ್ಟು ಸಾಹಸ ಮಾಡ್ತಾನ? ಯಾವ ಅಧಿಕಾರದಿಂದ ನನ್ನನ್ನು ಹೊಡೆಯಕ್ ಬಂದೆ ಅಂತ ಅವನು ವಾಪಸ್ ಮಾತಾಡಿದ್ರೆ ನಿಮ್ಮ ಹತ್ರ ಉತ್ತರ ಇದೆಯಾ? ಒಂದ್ ವೇಳೆ ನೀವು ನಿಜಾನೇ ಹೇಳಿದ್ರು
ಕತ್ತು ಸಂಸಾರ ಮಾಡೋ ಅಗತ್ಯ ಏನಿದೆ ಅಂತ ಊರೆಲ್ಲ ಹೇಳ್ಕೊಂಬರ್ತಾನೆ. ಅದರಿಂದ ನನಗ್ ತೊಂದರೆ ಆಗತ್ತೆ. ಮದ್ವೆ ಆಗದೆ ಇರೋಳ್ ಹಾಗೆ ಮನೇಲಾಗ್ಲಿ ಅಥವಾ ಇಲ್ಲಾಗ್ಲಿ ನಾಟಕ ಮಾಡೋದಕ್ಕಾಗ್ತಾ ಇಲ್ಲ. ನನ್ ಜೀವನದಲ್ಲೇ ಧೈರ್ಯ ಅನ್ಕೊಂಡಿದ್ದ ತಾಳಿ ಭಾರ ಆಗಿ ಬದಲಾಗ್ತಿದೆ. ಅವನನ್ನ ಹೆದರ್ಸೋದಕ್ಕಾಗಲ್ಲ ಅಂತಲ್ಲ, ನಮ್ಮ ಈ ಸಮಸ್ಯೆಗೆ ಏನಾದ್ರೂ ಪರಿಹಾರನ ನೀವ್ ಯೋಚನೆ ಮಾಡ್ರಿ. ಇದೇನು ಹೊರಗಡೆಯಿಂದ ಬೀಗ ಹಾಕಿದೆ? ಎಲ್ಲರೂ ಯಾವುದೋ ಗೊತ್ತಿರೋ ಫಂಕ್ಷನಿಗೆ ಹೋಗಿದ್ದಾರಂತೆ. ಅಮ್ಮ ಫೋನ್ ಮಾಡಿ ಹೇಳಿದ್ರು. ಒಂದ್ ಸೆಕೆಂಡ್, ಬಾ. ಈ ವಿಷಯ ನೀವು ನಂಗೆ ಹೇಳೇ ಇರ್ಲಿಲ್ಲ. ಸರ್ಪ್ರೈಸ್ ಕೊಡೋಣ ಅಂತ. ಇದ್ರಲ್ಲಿ ಸರ್ಪ್ರೈಸ್ ಏನಿದೆ? ಹೊಸ್ದಾಗ್ ಮದ್ವೆ ಆಗಿರೋ ಜೋಡಿಗೆ ಸ್ವಲ್ಪ ದಿನ ಆದ್ರೂ ಏಕಾಂತ ಇರಬೇಕು. ನಮ್ಗೇನೋ ಆ ಏಕಾಂತ ಸಿಗ್ಲಿಲ್ಲ. ಮೊದಲನೇ ಸಲ ಮನೇಲಿ ಯಾರು ಇಲ್ದೇನೆ ನಾವಿಬ್ರೇ ಇದ್ದೀವಿ. ಭಯ ಪಡ್ತಾ ಇರ್ಬೇಕಾಗಿರೋ ಅಗತ್ಯನೇ ಇಲ್ಲ. ಸ್ವತಂತ್ರವಾಗಿರೋ ಗಂಡೆ ಹೆಂಡತಿ ಹಾಗೆ ಆನಂದವಾಗಿ ಕಳೆಯೋಣ. ಯಾರು ಇಲ್ಲ ಅಂದ ಮಾತ್ರಕ್ಕೆ ಯಜಮಾನ್ರಿಗೆ ತುಂಬಾ ಧೈರ್ಯ ಬಂದ ಹಾಗಿದೆ. ನನ್ನ ಧೈರ್ಯನ, ನನ್ನ ಆವೇಶನ ನನಗೆ ತಡ್ಕೊಳಕ್ಕಾಗಲ್ಲ. ಸರಿ, ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ. ಸರಿ ರೀ, ಅಷ್ಟ್ರಲ್ಲಿ ನಾನು ಕಾಫಿ ಮಾಡ್ತೀನಿ. ಟೀ ಕಾಫಿ ವಿಷಯ ಆಮೇಲೆ, ನೀನ್ ಕೂಡ ಫ್ರೆಶ್ ಅಪ್ ಆಗಿ ಬಾ, ಸರಿನಾ? ಏನ್ರಿ ಹೇಳ್ತಾ ಇದ್ದೀರಾ? ಸುಮ್ನೆ ಮೇಡಮ್. ಸರಿ, ಮೊದಲು ನೀವು ಹೋಗಿ. ಲಾಟೀನು ಕಣ್ಣಲ್ಲೇ ಊರಿಸಿ ಬೇಟೆಗೆ ಬಂದಳು ರೂಪಸಿ, ಈಕೆಯ ಕೈಯಿಂದ ಉಳಿಸಿ ಕೊಂಚವೇ ಸೋಲುವ ಚಂದ, ಕೊಂಚವು ಮೀರದ ಅಂದ, ಸಂಪಿಗೆ ತೀಡಿದ ಗಂಧ, ಮೇನಗೆ ಹೆತ್ತಿರೋ ಕಂದ, ಒಲವಿನ ಅಲೆಗಳು ಎದೆಯ ಮೀಟಿ, ಹುಡುಗನ ಮನಸ್ಸೆ ಲೂಟಿ, ಶುರುವಾಗಿದೆ ಸಿಹಿ ಕಂಪನ, ನರನಾಡಿಲು ನಿನ್ನ ರಿಂಗಣ. ಅವನಿ, ಅವನಿ. ಹಾ, ಬರ್ತಾ ಇದ್ದೀನಿ. ಕಾಫಿ ತಗೊಳ್ಳಿ. ಕಾಫಿ ಎಲ್ಲ ಆಮೇಲೆ, ಮೊದಲು ಅದನ್ನಲ್ಲಿಡು. ಏನ್ರಿ? ಹೇಳ್ತೀನಿ, ಮೊದಲು ಅಲ್ಲಿಡು. ಸರಿ, ಹೇಳಿ. ಈ ಟವಲಿಂದ ನನ್ನ ತಲೆ ಒರೆಸು. ಇದಕ್ಕೋಸ್ಕರ ಕರೆದ್ರಾ? ಹೌದು. ಹೆಂಡತಿ ಹೀಗೆ ತಲೆ ಒರೆಸೋದು, ಹೊರಗಡೆ ಹೋಗ್ಬೇಕಾದ್ರೆ ಗಂಡನಿಗೆ ಬಾಯ್ ಹೇಳೋದು, ಅವಾಗವಾಗ ಗಂಡನಿಗೆ ಕೈ ತುತ್ತು ತಿನ್ಸಿದ್ರೆ ಚೆನ್ನಾಗಿರತ್ತೆ. ಹೌದಾ? ಗಂಡ ಹೊರಗಡೆಯಿಂದ ಮನೆಗೆ ಬಂದಾಗ ಮಲ್ಲಿಗೆ ಹೂ ತಗೊಂಡ್ ಬರೋದು, ಹೆಂಡತಿ ಅಡುಗೆ ಮಾಡ್ತಿರ್ಬೇಕಾದ್ರೆ ಹಿಂದೆಯಿಂದ ಬಂದು ತಪ್ಕೊಂಡ್ರೆ ಚೆನ್ನಾಗಿರತ್ತೆ ಅಲ್ವಾ? ಅಬ್ಬಾ, ಇಷ್ಟೊಂದು ನಾಲೆಜ್ ಇದೆಯಾ? ಆ ನಾಲೆಡ್ಜ್ನ ಇವಾಗ ಅಪ್ಲೈ ಮಾಡ್ತಿದ್ದೀನಿ. ಸರಿ, ಕೂತ್ಕೊಳ್ಳಿ, ತಲೆ ಒರೆಸ್ತೀನಿ.
ಬಿಡ್ರಿ, ಯಾರಾದ್ರೂ ಬಂದ್ರೆ ಬಿಡ್ರಿ. ಅಮ್ಮ ಅವರು ನೈಟ್ 10 ಬರಲ್ಲ, ನೀನೇನು ಟೆನ್ಷನ್ ಮಾಡ್ಕೋಬೇಡ. ಇವತ್ತು ನಮ್ಮಿಬ್ರು ಆನಂದಕ್ಕೆ ಯಾರು ಅಡ್ಡ ಬರಲ್ಲ. ನಾನು ಅಡ್ಗೆ ಮಾಡ್ಬೇಕು. ಏಯ್, ಹೊರಗಡೆಯಿಂದ ಆರ್ಡರ್ ಮಾಡೋಣ. ಬೇಡ, ನಾನೇ ಮಾಡ್ತೀನಿ. ಸರಿ, ಹಾಗಾದ್ರೆ ಬೇಗ ಫ್ರೆಶ್ ಅಪ್ ಆಗು. ನೀನು ಆ ಕೆಲ್ಸದಲ್ಲಿದ್ರೆ ನಾನಷ್ಟರಲ್ಲಿ ಕಾಫಿ ಕುಡ್ದು 2 ಕಾಲ್ಸ್ ಮಾತಾಡಿ ಬರ್ತೀನಿ. ಸರಿ. ಹೋಗು ಮತ್ತೆ. ನೀವು ಬಿಟ್ರೆ ತಾನೇ? ಓ ಸಾರಿ ಶ್ರೀಕರ್, ಬ್ಯಾಡ್ ಬಾಯ್, ವಾಟ್ ಆರ್ ಡೂಯಿಂಗ್? ಓಕೆನಾ, ಹೊರಡಿ. ಸರಿ, ಕಾಫಿ ಕುಡೀರಿ. ಫಂಕ್ಷನ್ ತುಂಬಾ ಚೆನ್ನಾಗಾಯ್ತಲ್ವಾ ರೀ? ತುಂಬಾ ಚೆನ್ನಾಗಾಯ್ತು ವೇದ. ಇಷ್ಟು ಬೇಗ ಹೋಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ರಾತ್ರಿ 10 ಗಂಟೆಗೆ ಆಗುತ್ತೆ ಅಂತ ಶ್ರೀಕರ್ ಅವ್ರಿಗೆ ಹೇಳಿದ್ದೆ. ಆದ್ರೆ ಅನ್ಕೊಂಡಿರೋ ಟೈಮ್ಗಿಂತ ಮುಂಚೆನೆ ಮನೆಗೆ ಹೋಗ್ತಿದೀವಿ. ಶ್ರೀಕರ್ ಮಾವ ಕೂಡ ಬಂದಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು. ಇರೋ ಕೆಲ್ಸನ ಬಿಟ್ಟು ಬರೋದಕ್ಕೆ ಹೇಗಾಗತ್ತೆ ಹೇಳು? ನೀವು ಪ್ರತಿ ವಿಷಯದಲ್ಲೂ ಶ್ರೀಕರ್ಗೆನೆ ಸಪೋರ್ಟ್ ಮಾಡ್ತಿದ್ದೀರಾ. ಇದು ಎಲ್ಲಿವರೆಗೂ ದಾರಿ ಮಾಡ್ಕೊಳ್ಳುತ್ತೋ ಏನೋ. ಯಾಕೆ ಇಷ್ಟೊಂದು ನಿಷ್ಠುರವಾಗಿ ಮಾತಾಡ್ತೀಯಾ? ಮನಸ್ಸಲ್ಲಿ ಏನಿದೆಯೋ ಹೊರಗಡೆ ಹೇಳು. ಯಾಕೆ ಬಿಡಿ, ನಾನು ಏನೇ ಹೇಳಿದ್ರು ನೀವು ಬೈಯೋದನ್ನೇ ಕೆಲಸ ಮಾಡ್ಕೋತೀರಾ. ಯಾವತ್ತಾದ್ರೂ ನಾವು ಹೇಳೋದ್ರ ಬಗ್ಗೆ ಯೋಚನೆ ಮಾಡಿದ್ದೀರಾ? ಹಾಗಂತ ನಾವು ಹೇಳೋದನ್ನ ಬಿಡಬಾರ್ದು ಲಾವಣ್ಯ. ಎಷ್ಟೇ ಆದ್ರೂ ಇದೆಲ್ಲ ನಮಗೋಸ್ಕರನೇ ತಾನೇ. ನೀನ್ ಹೇಳು. ಹೌದು, ನೀನು ಹೇಳು ಸಿಸ್ಟರ್. ಬಯಸ್ಕೊಳ್ಳೋರು ಯಾರು ಕೆಟ್ಟವ್ರಲ್ಲ. ಆ ಅವನಿ ಏನೋ ಬಂಗಾರದಂತ ಸಂಬಂಧನ ಬೇಡ ಅಂತಿದ್ದಾಳೆ. ಶ್ರೀಕರ್ ಏನೋ ಆ ಅವನಿ ಸುತ್ತಾನೆ ಪ್ರದಕ್ಷಿಣೆ ಹಾಕ್ತಿದ್ದಾನೆ. ಈ ವಿಷಯದಲ್ಲಿ ನಿಮ್ಗೆ ಯಾವ ಅನುಮಾನಗಳು ಬರ್ತಾನೆ ಇಲ್ಲ. ಅವನು ಈ ಮಧ್ಯೆ ಅವನಿ ರೂಮ್ಗೆ ಭಯ ಇಲ್ದೇನೆ ಹೋಗೋದನ್ನ 2-3 ಸಲ ನಾವೆಲ್ಲರೂ ಅಬ್ಸರ್ವ್ ಮಾಡಿದೀವಮ್ಮ. ಅವರು ಹಾಗೆ ಮಾಡೋ ಹಾಗೆ ನೀವೇ ಪ್ರೋತ್ಸಾಹ ಕೊಡ್ತೀರೋ ಹಾಗಿದೆ. ಇದು ಕರೆಕ್ಟು, 100% ಕರೆಕ್ಟು. ನಾವು ಫಂಕ್ಷನ್ಗೆ ಬಂದ್ವಿ, ಅವರು ಮನೆಗೆ ಬರ್ತಿದ್ದಾರೆ. ಇಬ್ರಿಗೂ ಫುಲ್ ಫ್ರೀಡಮ್. ಏನ್ ಮಾಡ್ತಾರೋ ಏನೋ. ಅವನಿ ನಿಂತ್ಕೋ. ಅವನಿ, ನಾನು ಹೇಳೋದನ್ನ ಕೇಳು. ಅವನಿ ಬೇಡ. ಹಾ, ಇವಾಗ ಎಲ್ಲಿಗೆ ಹೋಗ್ತೀಯಾ? ಹೇಯ್ ಅವನಿ, ಅವನಿ ನಿಂತ್ಕೋ. ನಿಲ್ಸಿ. ನೋಡಿ, ಸಾಕು. ನನ್ಗಂತೂ ಓಡೋದಕ್ಕಾಗಲ್ಲ. ಯಾರು ಇಲ್ಲದೆ ಇರೋದಕ್ಕೆ ನಾವು ತುಂಬಾ ಆನಂದವಾಗಿದ್ದೀವಿ. ನಾವೇನ್ ಮಿಸ್ ಮಾಡ್ಕೋತಿದ್ದೀವೋ ನಮಗೀಗ ಅರ್ಥ ಆಗ್ತಿದೆ. ಈ ಮಧುರ ಕ್ಷಣಗಳು ಯಾವತ್ತಿಗೂ ನೆನಪಲ್ಲೇ ಉಳಿಯುತ್ತೆ. ಬೇಡ. ಅವನಿ, ನೋಡು. ಅವನಿ ನಿಂತ್ಕೋ. ಬೇಡ. ಅವನಿ ನಿಂತ್ಕೋ. ಹೇಯ್ ಅವನಿ ನಿಂತ್ಕೋ. ಹೇ ರೀ, ಬೇಡ.